ಫ್ರೆಂಡ್ಸ್, ಸಮಸ್ತ ಜನತೆ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೆದಾಗ್ಲಿ, ಎಲ್ಲರಿಗೂ ಸಿಹಿ ಕಹಿ ಎಲ್ಲ ಸಮಾನಾಗಿರ್ಲಿ. ಬರೀ ನಮ್ಮ ಹಳ್ಳಿ ಕಡೆ ಅಕ್ಕ ನೀರು ಎಲ್ಲ ಮಿಕ್ಸಿಲಿ ಆಡಿಸಿದ್ರೆ ಒಬ್ಬಟ್ಟಿನ ಊಟ ಊರ್ನ ಒಳ್ಳೆ ಎಷ್ಟು ಚೆನ್ನಾಗಿದೆ, ನಿಮಗೆ ವಂಡರ್ಫುಲ್ ಎಕ್ಸ್ಕಮ್. ಫ್ರೆಂಡ್ ನೋಡಿ, ನಮ್ಮ ಅದಕ್ಕೆ ಮಾರ ಆಲೆ ಬೆಳಿಗ್ಗೆ ಎದ್ದು ಆಗ್ಲಿ ಟೈಮ್ ಅನ್ಕೊಂಡಿದೆ ಎಡಕ್ಬೇಕು. ಆಗ್ಲೇ ಒಬ್ಬಿಟ್ಟಿನ ಹೂರ್ಣ ಆಡ್ತಾರೆ, ಎಲ್ಲ ಮಿಕ್ಸಿ ಆಡ್ತಾರೆ, ಒಳ್ಕಳಿಸ್ತಾರೆ. ಒಳ್ಕಲಿರೋ ಟೇಸ್ಟ್ ಯಾರು ಸಿಗಲ್ಲ, ಎಮ್ಮೆಗಿದೆ. ಆಗ್ಲೇ ಹೂರ್ಣ ರೆಡಿ ಆಗ್ತದೆ, ಒಬ್ಬೆ ಆಡಿಸ್ಬೇಕು. ನಮ್ಮ ಮಕ್ಳುಗಳೆಲ್ಲ ಕಾಯ್ತವೆ ಎಮ್ಮೆ ಹೋಳಿಗೆ ಊಟನ. ಇದು ಒಬ್ಬಿಟ್ಟಿಟ್ಟು ಕಡಲೆಬೇಳೆ ಕಳೆದು ಹೂರ್ಣ ರೆಡಿ ಆಗ್ತದೆ, ಎಮ್ಮೆಗಿದೆ. ನಮ್ಮ ಚಿಲ್ಲನ್ಸ್ ಎರಡು ನಮ್ಮ ಚಿಲ್ಲ ಆಯ್ ಚಿಲ್ಲಾನ್ಸ್ ಗಿಚ್ಚಿಗಿಲಿ ಚಿಲ್ಲಾನ್ಸ್ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ಕೊಡು, ಆಡ್ಸ್ಕೊಡು. ಊಟ ಕೊಟ್ರೆ ಹೆಲ್ಪ್ ಕೊಡಿಯಾ? ಎಲ್ಲಿ ಮಾಡ್ಬಾರ್ದು ಮಾಮಿಗೆ ಆದ್ಮೇಲೆ. ಕಳ್ಳಿ 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 ಇಲ್ಲಪ್ಪ, ಕಳ್ಳ ಹೋಗ್ತಾನೆ. ಅಮ್ಮಗೂ ಸ್ವಲ್ಪ ನೀರು ಹೆಲ್ಪ್ ಕೊಡು. ಬರೀ ಇಂತವ್ಯಾ. ಆಗ ಎರಡನೇ ಒಬ್ಬೆ ಆಮೇಲೆ ಕಡಲೆಬೇಳೆ ಹಾಕಿದ್ದಾರೆ. ನೆಕ್ಸ್ಟ್ ಅದಕ್ಕೆ ಕಡಲೆಬೇಳೆ ಆಯ್ತು, ಬೆಲ್ಲ ಹಾಕಿ ನೋಡಿ ಫ್ರೆಂಡ್. ಬೆಲ್ಲ ಹಾಕಿದ್ರೆ ಹಳ್ಳಿ ನ್ಯಾಚುರಲ್ ಮತ್ತ ತುಂಬಾ ಚೆನ್ನಾಗಿರುತ್ತೆ. ಒಳ್ಕಲ್ ಆಡ್ತಾರೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಎಲ್ಲ ಮಿಕ್ಸಿಲಿ ಆಡ್ತಾರೆ, ಟೇಸ್ಟ್ ಬರಲ್ಲ. ಇವತ್ತಿನ ಕಾಲ ಒಳ್ಕಲ್ ಆಡ್ಸೋರು ಎಲ್ಲ ಕೈ ನೋವು, ರೊಟ್ಟೆ ನೋವು, ಮಂಡಿ ನೋವು ಅಂತಾರೆ. ಮತ್ಕೆಮ್ಮರು ಹಳ್ಳಿ ಸಂಪ್ರದಾಯನ ಬಿಡ್ತಾ ಇಲ್ಲ, ಹಳ್ಳಿ ಸಂಪ್ರದಾಯನ ಪಾಲಿಸ್ತಾರೆ. ಒಳ್ಕಲ್ ಆಡ್ತಾರೆ, ಒಬ್ಬಟ್ಟು ಊಟ ಎಮ್ಮೆ ಇರುತ್ತೆ. ನೆಕ್ಸ್ಟ್ ಕಾಯಿ ತುರಿ ಹಾಕಿದ್ರೆ ಎಮ್ಮೆ ಹೋಳಿಗೆ ಊಟ ರೆಡಿ ಆಗ್ತದೆ. ಗಿಚ್ಚಿಗಿಲಿ ಊಟ, ಹೋಳಿಗೆ ಊಟ. ಫ್ರೆಂಡ್ಸ್, ನಾವು ಸ್ವಲ್ಪ ಮತ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ, ಸ್ವಲ್ಪ ಬೆಲ್ಲ ಹಾಕೋಣ, ಹೆಲ್ಪ್ ಮಾಡೋಣ. ಎಮ್ಮಿ ಹೋಳಿಗೆ ಹೋಳಿಗೆ ಯಾವ ಹೆಲ್ಪ್ ಮಾಡ್ತೀವಿ. ಒಳ್ಕಲ್ಲಿ ನ್ಯಾಚುರಲ್ ಇದ್ರೆ ಯಾರಸ್ತಾರೆ ಇಲ್ಲ ನೋಡ್ಬೇಡಿ. ಕಳ್ರಿನೂ ಕಾಯ್ದವ್ರೆ, ತಿನ್ ಕಾಯ್ದವ್ರೆ. ನಾನು ಬಂದ್ರೆ ಈ ತರ ಊಟ ಅಂತ ಉಷ್ಟ ಅಂತೆ. ಅದೇನು ಏನು ಊರ್ಣ ಬರೀ ಇಂತವೆ ಕಳ್ಳಿ ಒಳ್ಗೆ ಬಿಟ್ಟು ಇಟ್ಟೆಡ್ ಆಯ್ತು ಫ್ರೆಂಡ್. ನೆಕ್ಸ್ಟ್ ಒಬ್ಬಿಟ್ಟು ತಟ್ಟುತ್ತ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗಲಿ. ಏಮಿ ವಂಡರ್ಫುಲ್. ನಮ್ಮ ಹಳ್ಳಿ ಒಬ್ಬಟ್ಟು ರೆಡಿ ಆಗ್ತದೆ. ನಮ್ಮ ಸೌದೆ ಒಲೆ ಎಮ್ಮಿ ವಂಡರ್ಫುಲ್ ಒಲೆ, ನ್ಯಾಚುರಲ್ ಹಳ್ಳಿ ಸೌದೆಯ ಒಬ್ಬಟ್ಟು, ನ್ಯಾಚುರಲ್ ಹಳ್ಳಿಯ ಸೊಗಡು. ಹಳ್ಳಿ ತರ ಹೆಂಗೆ ಸಂಪ್ರದಾಯ ತರ ಪಾಲಿಸಿ ಹಳ್ಳಿ ತರ ಒಬ್ಬಿಟ್ಟು ಹೋಳಿಗೆ ರೆಡಿ ಆಗ್ತದೆ. ಬಿಸಿ ಬಿಸಿ ಹೋಳಿಗೆ ಬೇಯ್ತಾ ಇದೆ, ಅದಕ್ಕೆ ಬೇಯಿಸಿದ್ರೆ ಒಬ್ಬಿಟ್ಟು ಅಲ್ಲಿ ಬೋಸಿ ಬೇಕಿದ್ದಾರೆ. ಬಿಸಿ ಬಿಸಿ ಹೋಳಿಗೆ ವಂಡರ್ಫುಲ್ ಇದೆ. ನಮ್ಮ ಹಳ್ಳಿ ಸೌದೆಯಲ್ಲಿ ಯಾರು ಈ ತರ ಮಾಡಿದ್ರೆ ಇವತ್ತೆಲ್ಲ ಗ್ಯಾಸ್ ಸೌದೆ ಅಂದರೆ ಎಮ್ಮಿಗೆ ಹೋಳಿಗೆ ರೆಡಿ ಆಗಿದೆ. ಬಿಸಿ ಬಿಸಿ ಟೇಸ್ಟ್ ನೋಡಿ ಆಗಿದ ಎಮ್ಮಿ ಹೇಗಿದೆ. ಕೈಲಿ ಹೋಳಿಗೆ ತಯಾರಿಸ್ತಾರೆ. ಎಮ್ಮೆ ಹೋಳಿಗೆ ರೆಡಿ. ಹಳ್ಳಿ ಸೌದೆ ಹೋಳಿಗೆ ಎಮ್ಮೆ ತುಂಬಾ ಟೇಸ್ಟ್ ಆಗಿದೆ. ಇವತ್ತಿನ ಹಳ್ಳಿ ನ್ಯಾಚುರಲ್ ಆಗಿ ಯಾರು ಸೌದೆಯಲ್ಲಿ ಮಾಡ್ತಾರೆ ಫ್ರೆಂಡ್. ಎಮ್ಮೆ ಹೋಳಿಗೆ ವಂಡರ್ಫುಲ್ ರೆಡಿ ಆಗಿದೆ. ಹೋಳಿಗೆ ಎಮ್ಮೆ ಹೋಳಿಗೆ ತಿನ್ನಿ ಆಗಿದ್ದು ಸೂಪರ್ ಹೋಳಿಗೆ. ಎಮ್ಮೆ ಹೋಳಿಗೆ, ಹಳ್ಳಿ ಹೋಳಿಗೆ, ಸೌದೆ ಹೋಳಿಗೆ ವಂಡರ್ಫುಲ್ ಮಸ್ತ್ ಆಗಿದೆ, ಟೇಸ್ಟ್ ಆಗಿದೆ.